ನಮಸ್ಕಾರ ಯೂಟ್ಯೂಬರ್ಸ್. ಇವತ್ತು ವಿಡಿಯೋ ಮಾಡ್ತಾ ಇರೋದು ನಿಮಗೋಸ್ಕರ. ಯಾಕಪ್ಪ ಅಂತಂದರೆ ನನಗೆ ಯಾವುದು ಜಾಸ್ತಿ ಯೂಸ್ ಬರ್ತಾ ಇಲ್ಲ ಮತ್ತು ವಾಚಿಂಗ್ ಟೈಮು ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ. ಮೊದಲು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ನಾನು ನಿಮಗೆ ಇಲ್ಲಿ ಡೀಟೇಲ್ಸ್ನ ತಿಳಿಸ್ತೀನಿ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು. ಇದರಲ್ಲಿ ಡ್ಯಾಶ್ ಬೋರ್ಡ್ ಕೂಡ ಓಪನ್ ಆಯಿತು. ಫ್ರೆಂಡ್ಸ್, ಇಲ್ಲಿ ನೋಡಿ, ಟೋಟಲ್ ಆಗಿ ನಂದು 37 ವ್ಯೂಸ್ ಆಗಿದೆ ಓನ್ಲಿ ಈ ವಿಡಿಯೋಗೆ. ಮತ್ತು ಇದರ ಎವರೇಜ್ ಡ್ಯೂರೇಷನ್ ಬಂದು 0.47. ಹಾಗೆ ಇಲ್ಲಿ ಕೆಳಗಡೆ ತೋರಿಸ್ತೀನಿ ನಿಮ್ಗೆ ಇನ್ನೊಂದು. ಇಲ್ಲಿ ಏನಿದೆ ಅಂತಂದರೆ ಟೋಟಲ್ಲು ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋ ಸೇರಿ 733 ವ್ಯೂಸ್ ಆಗಿದೆ. ಟೋಟಲ್ಲು ಫಾಸ್ಟ್ ಟೈಮ್ ಏನಿದೆ ಅಲ್ಲ 142.3 ಇದೆ. ಇದನ್ನು ನೋಡ್ಕೊಳ್ಳಿ. ಹಾಗೆ ಕರೆಂಟ್ ಸಬ್ಸ್ಕ್ರೈಬರ್ ಇರೋದು ನನಗೆ 123. ಬಟ್ ಇಲ್ಲಿ ತೋರಿಸ್ತಾ ಇದೆ ಏನಪ್ಪ ಅಂತಂದರೆ 124+ ಅಂತ ತೋರಿಸ್ತಾ ಇದೆ. ಅಂದರೆ 124ಕ್ಕಿಂತ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದು ಯಾಕಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಅಲ್ಲೇ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಅರ್ನ್ ಅಂತಿದೆ, ಬೇಡ, ಮೊದಲು ಇಲ್ಲಿ ಕಂಟೆಂಟ್ ತೋರಿಸ್ತೀನಿ. ಟೋಟಲ್ ನಾನು ಎಷ್ಟು ಡೇಸ್ ಇದೆ ಏನು ಅಂತ ಹೇಳ್ಬಿಟ್ಟು. ಟೋಟಲ್ ಆಗಿ ನಾನು ಎಷ್ಟು ಡೇಸ್ ಇದೆ ಇಲ್ಲಿ, ಅದರಲ್ಲಿ ಇನ್ನೊಂದು ತೋರಿಸ್ತೀನಿ. ಅನ್ಲಾಸ್ಟಿಕಲ್ಲಿ ತೋರಿಸೋಣ. ಸ್ವಲ್ಪ ನೆಕ್ಸ್ಟ್ ಸ್ಲೋ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ 733 ವ್ಯೂಸ್ ಆಗಿದೆ. ಟೋಟಲ್ 142.3 ಫಾಸ್ಟ್ ಟೈಮ್ ಆಗಿದೆ. 124+ ಅಂದರೆ 124ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಇದರಲ್ಲಿ ತೋರಿಸ್ತಾ ಇದೆ. ಬಟ್ ಇವಾಗ ನಂಗೆ ಕರೆಂಟಾಗಿ ಇರೋದು ಎಷ್ಟು ಅಂದರೆ 123. ಅದು ಯಾಕೆ ಹೇಳಿ, ಯೂಟ್ಯೂಬಲ್ಲಿ ರೂಲ್ಸ್ ಇದೆ. ಏನಪ್ಪ ರೂಲ್ಸ್ ಅಂದರೆ, ಮಿನಿಮಮ್ಮು ನೀವು ಯಾವುದೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ 1 ಮಿನಿಟ್ ವಿಡಿಯೋಸ್ ನೋಡಲೇಬೇಕು. 1 ಮಿನಿಟ್ ಒಳಗಡೆ ಯಾವುದೇ ವಿಡಿಯೋಸ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಅಥವಾ ಯಾರ್ದಾರ್ದೋ ಮೊಬೈಲ್ ತೊಗೊಂಡ್ಬಿಟ್ಟು ಅಲ್ಲಿ ನಿಮ್ಮ ಚಾನಲ್ ನೇಮ್ ಹಾಕಿಬಿಟ್ಟು ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇಲ್ಲೇ ತೋರಿಸುತ್ತೆ 124, 125, 500 ತೋರಿಸುತ್ತೆ. ಬಟ್ಟು ಅದು 1 ವೀಕಲ್ಲಿ ಆಟೋಮೆಟಿಕ್ಕಾಗಿ ಅನ್ಸಬ್ಸ್ಕ್ರೈಬ್ ಆಗುತ್ತೆ. ಅದು ಯೂಟ್ಯೂಬ್ ರೂಲ್ಸು. ಅದೇ ಥರ ಇಲ್ಲಿ ಕೆಳಗಡೆ ಅರ್ನಲ್ಲಿ ಬರೋಣ. ಅರ್ನಲ್ಲಿ ಬಂದುಬಿಟ್ಟು ಅರ್ನಲ್ಲಿ ಬಂದ ತಕ್ಷಣ ಇಲ್ಲಿ ನಿಮ್ಮ ಕೆಳಗಡೆ ಬಂದ್ಬಿಟ್ಟು ಇಲ್ಲೊಂದು ತೋರಿಸ್ತೀನಿ. ಇವಾಗ ಮೊನೆಟೈಸೇಷನ್ ಆನ್ ಆಗ್ಬೇಕಂದ್ರೆ ಮಿನಿಮಮು 1000 ಸಬ್ಸ್ಕ್ರೈಬರ್ ಆಗಬೇಕು. ಆಮೇಲೆ ಇಲ್ಲಿ 4000 ವಾಚಿಂಗ್ ಟೈಮ್ ಆಗಬೇಕು. ನೀವು ಮೇಲ್ಗಡೆ ಆಗಲೇ ತೋರಿಸಿದೆ ನಾನು ನಿಮಗೆ. ಏನಿದೆ ಅಂದ್ರೆ 142 ವಾಚಿಂಗ್ ಟೈಮ್ ಇದೆ. ಬಟ್ ಇಲ್ಲಿ ವ್ಯಾಲಿಡ್ ತೋರಿಸ್ತಾ ಇರೋದು ಬರೀ 88 ಅವರ್ಸ್ ಮಾತ್ರ. ಇಲ್ಲಿ ಸಬ್ಸ್ಕ್ರೈಬರಲ್ಲಿ 124 ಇದೆ, ಇಲ್ಲಿ 142 ಅವರ್ಸ್ ಇದೆ. ಬಟ್ ಇಲ್ಲಿ ನಂದ್ರಲ್ಲಿ ತೋರಿಸ್ತಾ ಇರೋದು 88 ಮಾತ್ರ. ಯಾಕಪ್ಪ ಅಂತಂದರೆ ಹೇಳ್ತೀನಿ. ಅದು ಇಲ್ಲಿ ಕರೆಂಟ್ ಸಬ್ಸ್ಕ್ರೈಬರ್ ಇರೋದು 123, ಬಟ್ ಅಲ್ಲಿ ತೋರಿಸ್ತಾ ಇರೋದು ಜಾಸ್ತಿ. ಇದು ಯಾಕಪ್ಪ 88 ಅಷ್ಟೇ ತೋರಿಸ್ತಾ ಇದೆ ಅಂತಂದರೆ, ನೀವು ಏನು ಮಾಡ್ತೀರಾ ಅಂದರೆ, ಟೈಮು ಜಾಸ್ತಿ ಆಗಲಿ, ವಾಚ್ ಅವರ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲಿಂದ ನಿಮ್ಮ ವಿಡಿಯೋ ನೋಡ್ತಿರಲ್ಲ, ಅದು ಇಲ್ಲಿ ಕೌಂಟ್ ಆಗಲ್ಲ. ಅದೇ ರೀತಿ ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಬೇರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಆ ಅಕೌಂಟಿಂದ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ನ ನೋಡ್ತಿರಲ್ಲ, ಆವಾಗಲೂ ಅದಾಗಲ್ಲ. ಯಾಕಂದರೆ IP ಅಡ್ರೆಸ್ ಒಂದೇ ಇರುತ್ತೆ. ಇವಾಗ ಅವರು ಯೂಟ್ಯೂಬರ್ಸ್ ಕೌಂಟ್ ಮಾಡೋದು IP ಅಡ್ರೆಸ್ ಸೇಮ್ ಇದ್ದರೆ ಆ ವಾಚ್ ಅವರು ಇಲ್ಲಿ ಕೌಂಟ್ ಆಗೋದೇ ಇಲ್ಲ. ನೀವೇನು ಮಾಡ್ತೀರಾ, ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ತೀರಾ. ಈ ಡ್ಯಾಶ್ ಬೋರ್ಡ್ ಒಂದೇ ನೀವು ನೋಡ್ಕೊತ ಕೂತಿರ್ತೀರ. ಇಲ್ಲಿ ನಂದು ಇಷ್ಟು ಜಾಸ್ತಿ ಆಗಿದೆ ಅಲ್ಲ, 142, 150, ಇಲ್ಲಿ 1000 ಆದರೂ ಅಲ್ಲಿ ಯಾವುದು ಇಲ್ಲಿ ಅರ್ನಲ್ಲಿ ಕೌಂಟ್ ಆಗೋದೇ ಇಲ್ಲ. ಇದೊಂದು. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂತಂದರೆ, ಬೇರೆಯವ್ರ ಮೊಬೈಲ್ ತೊಗೊತೀರ. ಬೇರೆಯವ್ರ ಮೊಬೈಲ್ ತೊಗೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ವಿಡಿಯೋಸ್ನ ನೋಡ್ತೀರ. ನೋಡಿ, ತಪ್ಪಿಲ್ಲ. ಬಟ್ಟು ನಿಮ್ದು ಯಾವುದೇ ಹಾಟ್ಸ್ಪಾಟ್ನ ಅದಕ್ಕೆ ಕೊಡೋಕೆ ಹೋಗಬೇಡಿ. IP ಅಡ್ರೆಸ್ ಸೇಮ್ ಆಗಬಾರ್ದು, ನೆಟ್ವರ್ಕ್ ಯಾವಾಗಲೂ ಸೇಮ್ ಇರುತ್ತೆ. ಬೇರೆಯವ್ರ ಅಕೌಂಟಿಂದ ನೀವು ನೋಡ್ಬೇಕಂದ್ರೆ ಅವ್ರದ್ದೇ ಒಂದು
ಹಾಟ್ಸ್ಪಾಟು ಅಥವಾ ಅವ್ರದ್ದೇ ಒಂದು ಇಂಟರ್ನೆಟ್ನ ಯೂಸ್ ಮಾಡಿಬಿಟ್ಟು ನೋಡೋದ್ರಿಂದ ಮಾತ್ರ ಇಲ್ಲಿ ಆರ್ನಲ್ಲಿ ಮಾತ್ರ ಇಲ್ಲಿ ಕೌಂಟ್ ಆಗುತ್ತೆ, ಇಲ್ಲಾಂದ್ರೆ ಮೇಲ್ಗಡೆ ಡ್ಯಾಶ್ ಬೋರ್ಡಲ್ಲಿ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಈ ತಪ್ಪನ್ನ ಮಾಡೋಕೆ ಹೋಗ್ಬೇಡಿ. ಅದೇ ರೀತಿ ಇದೇನು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಮಿನಿಮಮ್ 1 ಮಿನಿಟ್ ವಿಡಿಯೋ ಆದ್ರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಆಟೋಮೆಟಿಕ್ಲಿ ಡಿಗ್ರೀಸ್ ಆಗುತ್ತೆ. ಎಲ್ರದ್ದು ಡಿಗ್ರೀಸ್ ಆಗಲ್ಲ, ಒಂದು 10 ಜನರಲ್ಲಿ ಒಂದು 3-4 ಜನರದಂತೂ ಡಿಗ್ರೀಸ್ ಆಗುತ್ತೆ. ಯಾಕಂದ್ರೆ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂತಂದ್ರೆ 2-3 ಕಮ್ಮಿ ಇದ್ರೂ 1000 ಆಗೋದೇ ಅಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಪ್ರತಿ ಸತಿ ನೀವು ಯಾವುದೇ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಮಿನಿಮಮ್ 1 ಮಿನಿಟ್ ವಿಡಿಯೋಸ್ ನೋಡಿಬಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಅದು ಬೆಸ್ಟ್ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ನಾನು ಹೇಳಿರೋ ಥರ ಮಾಡಿ, ಈಸಿಯಾಗಿ ಆಗುತ್ತೆ. ಅವ್ರದ್ದು IP ಅಡ್ರೆಸ್ ತೊಗೊಂಡ್ಬಿಟ್ಟು ಇಲ್ಲ, ಮತ್ತೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಲ್ಟಿ ಬ್ರೌಸರ್ನ ಯೂಸ್ ಮಾಡ್ತಾರೆ. ಮಲ್ಟಿ ಬ್ರೌಸರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ನಿಮ್ಮ ಅಕೌಂಟ್ ಬ್ಯಾನ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿ ಇದನ್ನು ಮಾಡೋಕೆ ಹೋಗಬೇಡಿ, ಜೆನ್ಯೂನಾಗೆ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಇನ್ನೊಂದು ಏನು ಮಾಡಿ, ನಿಮ್ಮ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಟೆಲಿಗ್ರಾಮ್ ಇದ್ದರೆ ಟೆಲಿಗ್ರಾಮಲ್ಲಿ ಎಲ್ಲ ಕಡೆ ನಿಮ್ಮ ಲಿಂಕ್ ಶೇರ್ ಮಾಡಿಬಿಟ್ಟು ನೋಡಿ. ಯಾರಾದರೂ ಒಬ್ರು ಇಬ್ರು ನೋಡಿದ್ರು ಅಲ್ಲಿ ನಿಮಗೆ ಲೈಕ್ಸು ಕಾಮೆಂಟ್ಸು ಇಲ್ಲ ಒಬ್ರು ಸಬ್ಸ್ಕ್ರೈಬರು ಸಿಗ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ.